Good morning, students. Today's topic romantic poetry. Before going to know about romantic poetry, we have already know about Elizabethan age, Renaissance, that all things. Here in romantic age, first introduction part, romantic age was an age of prose but the age of poetry. During this age, we come across some distinguished and outstanding poets. This age has given birth to more talented poets. The romantic poetry was marked by emotion and imagination. It is concerned with the writer's love for nature, break from set rules and supernaturalism, etc. etc. ಇಲ್ಲೇನಪ್ಪ ಅಂದ್ರೆ ರೊಮ್ಯಾಂಟಿಕ್ ಪೊಯೆಟ್ರಿಯನ್ನು ಇದಕ್ಕಿಂತ ಮುಂಚೆ ನಾವು ಲಾಸ್ಟ್ ಸೆಮ್ನಲ್ಲಿ ನೀವು ಎಲಿಜಬೆಥನ್ ಏಜ್, ರಿನೈಸನ್ಸ್ ಇವೆಲ್ಲದರ ಬಗ್ಗೆ ತಿಳ್ಕೊಂಡಿರ್ತೀರಿ. ಅದಾದಮೇಲೆ ಏನಪ್ಪ ಅಂದ್ರೆ 19ನೇ ಶತಮಾನದಾಗ ಏನು ರೊಮ್ಯಾಂಟಿಕ್ ಪೊಯೆಟ್ರಿ ಅಂಥೇಳಿ ಬರ್ತದೆ. ಇಲ್ಲೇನು ಬರ್ತದೆ ಅಂದ್ರೆ ಸ್ಟಾರ್ಟಿಂಗ್ ರೊಮ್ಯಾಂಟಿಕ್ ಯುಗ, ಈ ಯುಗವನ್ನು ನಾವೇನಂತ ಕರಿತಿದ್ದೇವೆ, ಪದ್ಯಗಳ ಯುಗ ಅಲ್ಲದೆ ಕೆಲವು ಕವನಗಳ ಯುಗ ಅಂತೂ ಕರೀತಾರೆ ಅಂತ ಹೇಳ್ತಾರೆ. ಆಮೇಲೆ ಈ ಯುಗವನ್ನು ಕೆಲವು ಪ್ರಸಿದ್ಧ ಕವಿಗಳನ್ನು ನಾವು ಇಲ್ಲಿ ಈ ಯುಗದಲ್ಲಿ ರೊಮ್ಯಾಂಟಿಕ್ ಏಜ್ದಲ್ಲಿ ನೋಡ್ತೀವಿ. ಈ ರೊಮ್ಯಾಂಟಿಕ್ ಯುಗವು ಕೆಲವು ಟ್ಯಾಲೆಂಟೆಡ್ ಕವಿಗಳು ಮತ್ತು ಕವಿಗಳನ್ನು ನೋಡ್ತೀವಿ. ದ ರೊಮ್ಯಾಂಟಿಕ್ ಪೊಯೆಟ್ರಿ ವಾಸ್ ಮಾರ್ಕ್ಡ್ ಬೈ ಎಮೋಷನ್ ಆ್ಯಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ. ಈ ರೊಮ್ಯಾಂಟಿಕ್ ಕವನಗಳು ಏನಪ್ಪ ಅಂದ್ರೆ ನಮ್ಮ ಭಾವನೆಗಳು ಹಾಗೂ ಕಲ್ಪನೆಗಳನ್ನು ಇಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಕವನಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಇಲ್ಲಿ ಏನಪ್ಪ ಅಂದ್ರೆ ಕವಿಗಳು ಜಾಸ್ತಿ ಯಾವುದಕ್ಕೆ ಒತ್ತು ಕೊಡ್ತಾರಂದ್ರೆ ನಿಸರ್ಗದ ಬಗ್ಗೆ ಅವರ ಪ್ರೀತಿ, ಆಮೇಲೆ ಕೆಲವೊಂದು ರೂಲ್ಸ್ಗಳ ಬಗ್ಗೆ, ಆಮೇಲೆ ಸೂಪರ್ ನ್ಯಾಚುರಲಿಸಮ್ ಎಲಿಮೆಂಟ್ಸ್ ಇದರ ಬಗ್ಗೆ ಒತ್ತು ಕೊಟ್ಟು ತಮ್ಮ ಕವನಗಳನ್ನು ಬರೀತಾರೆ. ದ ಪೋಯಟ್ ಆಫ್ ರೊಮ್ಯಾಂಟಿಕ್ ಏಜ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಇಲ್ಲೇನಪ್ಪ ಅಂದ್ರೆ ರೊಮ್ಯಾಂಟಿಕ್ ಯುಗದ ಕವಿಗಳನ್ನು 2 ಭಾಗಗಳನ್ನಾಗಿ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಜನರೇಷನ್ ಆಫ್ ರೊಮ್ಯಾಂಟಿಕ್ ಪೋಯಟ್, ಲೇಕ್ ಪೋಯಟ್ಸ್ ಮೀನ್ಸ್ ಹಿಯರ್ ಫಸ್ಟ್ ಜನರೇಷನ್ ಆಫ್ ರೊಮ್ಯಾಂಟಿಕ್ ಪೋಯಟ್ಸ್ ವಿ ಕಾಲ್ ದೆಮ್ ಆ್ಯಸ್ ಅ ಲೇಕ್ ಪೋಯಟ್ಸ್. ಅಂದ್ರೆ ರೊಮ್ಯಾಂಟಿಕ್ ಯುಗದ ಕವಿಗಳನ್ನು 2 ಭಾಗಗಳನ್ನಾಗಿ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂದ್ರೆ ಮೊದಲನೇ ಜನ್ರೇಷನ್ದು ರೊಮ್ಯಾಂಟಿಕ್ ಕವಿಗಳು ಅಂತ ಕರೀತಾರೆ. ಅವ್ರಿಗೇನು ಲೇಕ್ ಪೋಯಟ್ಸ್ ಅಂದರೆ ಏನಿಲ್ಲಿ ಇವರು ನದಿ ದಂಡೆಯ ಮೇಲೆ ವಾಸಿಸ್ತಾ ಇರ್ತಾರೆ, ಅದಕ್ಕೆ ಇವರಿಗೆ ಲೇಕ್ ಪೋಯಟ್ಸ್ ಅಂತ ಕರೀತಿರ್ತಾರೆ. ಆಮೇಲೆ ದ ಪೋಯಟ್ಸ್ ಆಫ್ ಸೆಕೆಂಡ್ ಜನ್ರೇಷನ್, ಯಂಗರ್ ಜನ್ರೇಷನ್ ಪೋಯಟ್ಸ್. ಈ ಸೆಕೆಂಡ್ ಜನ್ರೇಷನ್ ಪೋಯಟ್ಸಿಗೇನಪ್ಪ ಅಂದ್ರೆ ಯುವ ಕವಿಗಳು ಅಂತ ಕರಿತಿರ್ತಾರೆ. ಯಾಕಪ್ಪ ಅಂದ್ರೆ ಈ ಸೆಕೆಂಡ್ ಜನ್ರೇಷನ್ ಕವಿಗಳಲ್ಲಿ ಎಲ್ಲರೂ ಯುವ ಕವಿಗಳು ಇರ್ತಾರೆ. ದ ಫಸ್ಟ್ ಜನರೇಷನ್ ಪೋಯಟ್ಸ್, ಹಿಯರ್ ದ ಫಸ್ಟ್ ಜನರೇಷನ್ ಪೋಯಟ್ಸ್ ಆರ್ ನೋನ್ ಆ್ಯಸ್ ಲೇಕ್ ಪೋಯಟ್ಸ್. These poets were the lover of nature. They are also known as nature poets. The nature made greater impact on them. ಇಲ್ಲೇನಪ್ಪ ಅಂದ್ರೆ ಮೊದಲನೇ ಜನ್ರೇಷನ್ ಕವಿಗಳಲ್ಲಿ ಈ ಕವಿಗಳು ಹೆಂಗಿರ್ತಾರಪ್ಪ ಅಂದ್ರೆ ಮೊದಲನೇ ಜನ್ರೇಷನ್ ಕವಿಗಳು ಇವರನ್ನು ಲೇಕ್ ಪೋಯಟ್ಸ್ ಅಂತ ಕರಿತಿದ್ರು. ಆಮೇಲೆ ಈ ಪೋಯಟ್ಸ್ಗಳು ಯಾವ ರೀತಿ ಅಂದ್ರೆ ನಿಸರ್ಗದ ಆರಾಧಕರು ಇರ್ತಾರೆ. ಅಂದರೆ ಇವರು ನಿಸರ್ಗದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರ್ತಾರೆ. ಆಮೇಲೆ ನಿಸರ್ಗದ ಕುರಿತು ಜಾಸ್ತಿ ಕವನಗಳನ್ನು ಬರೀತಿರ್ತಾರೆ.
ದೇ ಆರ್ ಆಲ್ಸೋ ನೋನ್ ಆ್ಯಸ್ ನೇಚರ್ ಪೋಯಟ್. ಇವ್ರಿಗೇನಂತ ಕರಿತಿರ್ತಾರಂದ್ರೆ ನಿಸರ್ಗ ಕವಿಗಳು ಅಂಥೇಳಿ ಕರಿತಿರ್ತಾರೆ. ಯಾಕೆ ಆ ರೀತಿ ಕರಿತಿರ್ತಾರಪ್ಪ ಅಂದ್ರೆ ದ ನೇಚರ್ ಮೇಡ್ ಗ್ರೇಟರ್ ಇಂಪ್ಯಾಕ್ಟ್ ಆನ್ ದೆಮ್. ನಿಸರ್ಗವು ಅವರ ಮೇಲೆ ಬಹಳ ಪ್ರಭಾವವು ಬೀರಿರ್ತದೆ. ಅದಕ್ಕೆ ಅವರಿಗೆ ಏನಪ್ಪ ಅಂದ್ರೆ ನೇಚರ್ ಪೋಯಟ್ಸ್ ಅಂತ ಕರಿತಿರ್ತಾರೆ. ಇನ್ ಫಸ್ಟ್ ಜನರೇಷನ್ poets, here we saw first generation poets, here we saw first William Wordsworth. William Wordsworth, he was born on 1770 and died in 1858. William Wordsworth was one of the greatest poets that the world has been ಪ್ರೊಡ್ಯೂಸ್ಡ್. ಇಲ್ಲೇನಪ್ಪ ಅಂದ್ರೆ ಫಸ್ಟ್ ಜನ್ರೇಷನ್ ಪೋಯಟ್ ಒಳಗೆ ಫಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಮೊದಲಿಗೆ ವಿಲಿಯಮ್ ವರ್ಡ್ಸ್ವರ್ತ್ ಅಂತೇಳಿ ಬರ್ತಾರೆ. ಇವ್ರು ಯಾವಾಗಂದ್ರೆ 1770 ಜನಿಸ್ತಾರೆ. 1858 ಮರಣವನ್ನು ಹೊಂದ್ತಾರೆ. ವಿಲಿಯಮ್ ವರ್ಡ್ಸ್ವರ್ತ್ ಇವರಿಗೆ ಏನಂತ ಕರಿತೀವಂದ್ರೆ ನಮ್ಮ ಜಗತ್ತಿನ ಒಬ್ಬ ಪ್ರಸಿದ್ಧ ಕವಿ ಅಂಥೇಳಿ ನಾವು ಕರಿತೀವಿ. Next, he was known as the high priest of nature. He was also known as the pioneer of romantic literature. Here, ಇಲ್ಲೇನಪ್ಪ ಅಂದ್ರೆ ವಿಲಿಯಮ್ ವರ್ಡ್ಸ್ವರ್ತ್ ಅವರಿಗೆ ನಾವು ಏನಂತ ಕರಿತಿದ್ರಂದ್ರೆ ನಿಸರ್ಗದ ಋಷಿ ಅಂಥೇಳಿ ಕರಿತಿದ್ರು. ಆಮೇಲೆ ಮತ್ತೇನು ರೊಮ್ಯಾಂಟಿಕ್ ಸಾಹಿತ್ಯದ ಕರ್ತೃ ಅಂಥೇಳಿ ಕರಿತಿದ್ರು. ಅಂದ್ರೆ ಪಯೋನಿಯರ್ ಅಂದ್ರೆ ನಿರ್ಮಾತೃ, ರೊಮ್ಯಾಂಟಿಕ್ ಸಾಹಿತ್ಯದ ನಿರ್ಮಾತೃ ಅಂಥೇಳಿ ಕರಿತಿದ್ರು. ನೆಕ್ಸ್ಟ್, he laid a solid foundation for romantic literature in early 19th century. He was a leading literary figure and poet. ಯಾಕೆ ಅವ್ರಿಗೆ ದ ಪಯೋನಿಯರ್ ಆಫ್ ರೊಮ್ಯಾಂಟಿಕ್ ಲಿಟ್ರೇಚರ್ ಅಂತ ಕರಿತಿದ್ರಂದ್ರೆ ಅವರು ರೊಮ್ಯಾಂಟಿಕ್ ಸಾಹಿತ್ಯಕ್ಕೆ ತಳಪಾಯ ಹಾಕಿದವರೇ ಯಾರಪ್ಪ ಅಂದ್ರೆ ವಿಲಿಯಮ್ ವರ್ಡ್ಸ್ವರ್ತ್. ಯಾವಾಗಂದ್ರೆ 19ನೇ ಶತಮಾನದ ರೊಮ್ಯಾಂಟಿಕ್ ಲಿಟ್ರೇಚರ್ಗೆ ತಳಪಾಯ ಹಾಕಿದವರು ವಿಲಿಯಮ್ ವರ್ಡ್ಸ್ವರ್ತ್. ಆದ್ದರಿಂದ ಇವ್ರಿಗೆ ಏನಂತ ಕರಿತಿದ್ರಂದ್ರೆ ಪಯೋನಿಯರ್ ಆಫ್ ರೊಮ್ಯಾಂಟಿಕ್ ಲಿಟ್ರೇಚರ್ ಅಂತ ಕರಿತಿದ್ರು. ಹಿ ವಾಸ್ ಲೀಡಿಂಗ್ ಲಿಟ್ರರಿ ಫಿಗರ್ ಆ್ಯಂಡ್ ಪೋಯಟ್. ಇವರಿಗೇನಪ್ಪ ಅಂದ್ರೆ ಒಬ್ಬ ಪ್ರಸಿದ್ಧ ಸಾಹಿತ್ಯಕಾರ ಮತ್ತು ಕವಿ ಅಂತ ಕರಿತಿದ್ರು. ಹಿ ವಾಸ್ ಎ ರೆವಲ್ಯೂಷನರಿ ಪೋಯಟ್ ಆಫ್ ದಿಸ್ ಏಜ್. ಇನ್ ಹೀಸ್ ಪೋಯಟ್ರಿ ಹಿ ಹ್ಯಾಸ್ ಗಿವೆನ್ ಎ ವೆರಿ ಸಿಗ್ನಿಫಿಕೆಂಟ್ ಪ್ಲೇಸ್ ಟು ನೇಚರ್. He considered nature as God and man as his child. ಇವ್ರಿಗೇನಪ್ಪ ಅಂದ್ರೆ ಒಬ್ಬ ಕ್ರಾಂತಿಕಾರಿ ಕವಿ ಅಂತ ಕರಿತಿದ್ರು. ರೊಮ್ಯಾಂಟಿಕ್ ಏಜದ ಕ್ರಾಂತಿಕಾರಿ ಕವಿ ಅಂತ ಕರಿತಿದ್ರು. ಇವರ ಕವನಗಳಲ್ಲಿ ಏನಪ್ಪ ಇರ್ತಿತ್ತಂದ್ರೆ ಜಾಸ್ತಿ ನಿಸರ್ಗದ ಬಗ್ಗೆ, ಆಮೇಲೆ ನಿಸರ್ಗವನ್ನು ಇವರು ದೇವರಂಥೇಳಿ ಆರಾಧಿಸ್ತಿದ್ರು. ಏನಂತ ಕರಿತಿದ್ರು ಅಂದ್ರೆ ಇವರು ನಿಸರ್ಗವನ್ನು ದೇವರಂತ ಕರಿತಿದ್ರು. ನಾವೆಲ್ಲ ಮಾನವರೇನು ಅದರ ಮಕ್ಕಳು, ನಿಸರ್ಗದ ಮಕ್ಕಳು ಅಂದರೆ ದೇವರ ಮಕ್ಕಳು ಅಂತ ಇವರು ಕರಿತಿದ್ರು. ಹಿ ಯೂಸ್ಡ್ ಸಿಂಪಲ್ ಲ್ಯಾಂಗ್ವೇಜ್ ಇನ್ ಹೀಸ್ ಪೋಯಟ್ರಿ. ಅವರ ಕವನಗಳಲ್ಲಿ ಇವರು ಏನಪ್ಪ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಿದ್ರು, ಅಂದ್ರೆ ಉಪಯೋಗಿಸ್ತಿದ್ರು. ಹಿ ಡಿಸ್ಕವರ್ಡ್ ದ ಎಟರ್ನಲ್ ಸೌಲ್ ಆಫ್ ಡಿವೈನಿಟಿ ಇನ್ ನೇಚರ್. ಇವರೇನಪ್ಪ ಅಂದ್ರೆ ನಿಸರ್ಗದಲ್ಲಿ ದೈವತ್ವವನ್ನು ಕಾಣ್ತಿದ್ರು. ಇನ್ಫ್ಯಾಕ್ಟ್ ಹಿ ವರ್ಷಿಪ್ಡ್ ನೇಚರ್. ಹಿ ಈಸ್ ನೋನ್ ಫಾರ್ ಹೀಸ್ ಪೊಯಿಟಿಕ್ ಡಿಕ್ಷನ್. ಅವರೇನು ಮಾಡ್ತಿದ್ರಪ್ಪ ಅಂದ್ರೆ ಅವರು ನಿಸರ್ಗವನ್ನು ದೇವ್ರಂತೇಳಿ ಪೂಜೆ ಮಾಡ್ತಿದ್ರು. ಹಿ ಈಸ್ ನೋನ್ ಫಾರ್ ಹೀಸ್ ಪೊಯಿಟಿಕ್ ಡಿಕ್ಷನ್. ಅವರ ಕವನಗಳು ಬಹಳ ಪ್ರಸಿದ್ಧ ಇದ್ದು. ಹೀಸ್ ಪೋಯಟ್ರಿ ಡೀಲ್ಸ್ ವಿತ್ ಕಾಮನ್ ಪೀಪಲ್. ಹಿ ಹ್ಯಾಡ್ ಹ್ಯುಮ್ಯಾನಿಟೇಷನ್ ಔಟ್ಲುಕ್ ಟುವರ್ಡ್ಸ್ ದ ಪುವರ್ ಆ್ಯಂಡ್ ಸಪ್ರೆಸ್ ಪೀಪಲ್. ಅವರ ಕವನಗಳು ಏನಪ್ಪ ಅಂದ್ರೆ ಸಾಮಾನ್ಯ
ಜನರ ಕುರಿತು ಇರ್ತಿದ್ದು. ಆಮೇಲೆ ಇವರ ಕವನಗಳಲ್ಲಿ ಮಾನವೀಯತೆ ಬಗ್ಗೆ, ಆಮೇಲೆ ಬಡ ಜನರ ಹಾಗೆ ನೊಂದ ಜನರ ಬಗ್ಗೆ ಇವರ ಕವನಗಳು ಇರ್ತಿದ್ದು. ಹೀಸ್ ಲಿರಿಕಲ್ ಬ್ಯಾಲೆಡ್ಸ್ ಆ್ಯಂಡ್ ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್, ಇಲ್ಲೇನಪ್ಪ ಅಂದರೆ ಇವರು ಕೆಲವೊಂದು ಕವನಗಳನ್ನು ಬರೀತಾರೆ. ಇವರು ಲಿರಿಕಲ್ ಬ್ಯಾಲೆಡ್ಸ್ ಮತ್ತು ಕೆಲವೊಂದು ಪ್ರಸಿದ್ಧ ಕವಿತೆಗಳು ಬರ್ತಾವೆ. ಯಾವಪ್ಪ ಅಂದ್ರೆ ಫಸ್ಟ್ ಒನ್ ದ ಲಿರಿಕಲ್ ಬ್ಯಾಲೆಡ್ಸ್. ಇದು ಯಾವಾಗ ಬರೀತಾರಪ್ಪ ಅಂದ್ರೆ ಇದು ಒಂದು ಕವನ ಸಂಕಲನ 1798 ಬರೀತಾರೆ. ದ ಪ್ರಿಲ್ಯೂಡ್, ಇದು ಇವರ ಆಟೋಬಯೋಗ್ರಫಿ, ದ ಪ್ರಿಲ್ಯೂಡ್. ಆಮೇಲೆ ಥರ್ಡ್ ಒನ್ ದ ಟಿಂಟರ್ನ್ ಅಬೆ, ದ ಟಿಂಟರ್ನ್ ಅಬೆ. ನೆಕ್ಸ್ಟ್ ಒನ್ ಓಡ್ ಆನ್ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ, ಓಡ್ ಆನ್ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ. ಇವು ಅವರ ಪ್ರಸಿದ್ಧ ಕವಿತೆಗಳು. ನೆಕ್ಸ್ಟ್ ಆಫ್ಟರ್ ವಿಲಿಯಮ್ ವರ್ಡ್ಸ್ವರ್ತ್, ಸೆಕೆಂಡ್ ಒನ್ ಎಸ್.ಟಿ. ಕೋಲ್ರಿಡ್ಜ್. ಎಸ್.ಟಿ. ಕೋಲ್ರಿಡ್ಜ್, he was born in 1772 and died in 1834. S.T. Coleridge was a contemporary of Wordsworth. He was another great poet of older generation or first generation of romantic age. ಇಲ್ಲೇನಪ್ಪ ಅಂದರೆ S.T. ಕೋಲ್ರಿಡ್ಜ್ ಅಂತ ವಿಲಿಯಂ ವರ್ಡ್ಸ್ವರ್ತ್ ಇವರ ನಂತರ S.T. ಕೋಲ್ರಿಡ್ಜ್ ಅವರು ಇನ್ನೊಬ್ಬ ಪ್ರಸಿದ್ಧ ಕವಿ ಬರ್ತಾರೆ. ಇವರು 1772ರಲ್ಲಿ ಜನಿಸ್ತಾರೆ, 1834ರಲ್ಲಿ ಮರಣವನ್ನು ಹೊಂದ್ತಾರೆ. S.T. ಕೋಲ್ರಿಡ್ಜ್ ಇವರು ಯಾರಪ್ಪ ಅಂದ್ರೆ ಹೆಂಗೆ ವಿಲಿಯಂ ವರ್ಡ್ಸ್ವರ್ತ್ ಅದಾರಲ್ಲ ಇವರ ಸಮಕಾಲೀನವರು S.T. ಕೋಲ್ರಿಡ್ಜ್ ಅಂಥೇಳಿ ಕವಿ ಬರ್ತಾರೆ. ಇವರನ್ನು S.T. ಕೋಲ್ರಿಡ್ಜ್ ಅವರನ್ನು ಸಹ ನಾವು ವಿಲಿಯಂ ವರ್ಡ್ಸ್ವರ್ತ್ ಥರ ಇವರು ಒಬ್ಬ ಪ್ರಸಿದ್ಧ ಅಂದ್ರೆ ಓಲ್ಡರ್ ಜನ್ರೇಷನ್ದು ಅಂದ್ರೆ ಫಸ್ಟ್ ಜನ್ರೇಷನ್ದು ಪ್ರಸಿದ್ಧ ಕವಿ ಅಂಥೇಳಿ ನಾವು ಕರಿತೀವಿ, ಯಾವುದು ರೊಮ್ಯಾಂಟಿಕ್ ಏಜ್ದು. ಆಮೇಲೆ ಕೋಲ್ರಿಡ್ಜ್ ವಾಸ್ ಆಲ್ಸೋ ಎ poet of nature, but mainly he dealt with supernatural themes. ಕೋಲ್ರಿಡ್ಜ್ ಅವರನ್ನು ನಾವು ನಿಸರ್ಗದ ಕವಿ ಅಂತ ಕರಿತೀವಿ. ಬಟ್ ಇಂಪಾರ್ಟೆಂಟಾಗಿ ಮೇಯ್ನಾಗಿ ಇವ್ರದ್ದು ಕವನದ ಥೀಮ್ಗಳೇನಿರ್ತಿದ್ವು ಅಂದರೆ ಸೂಪರ್ ನ್ಯಾಚುರಲ್ ಥೀಮ್ಸು ಇರ್ತಿತ್ತು. ಹೀ ಡೆಲ್ಟ್ ವಿತ್ ದ ಥೀಮ್ ಆಫ್ ಮಿಸ್ಟರಿ. ಇವರ ಥೀಮ್ಗಳೇನಿರ್ತಿದ್ವಪ್ಪ ಅಂದ್ರೆ ಮಿಸ್ಟರಿ ಥೀಮ್ಗಳು ಇರ್ತಿದ್ವು. ಹಿ ವಾಸ್ ಲೈಕ್ ಎ ಸೇಂಟ್ ಪೋಯೆಟ್. ಇವರನ್ನು ಏನು ಕರಿತಿದ್ರಪ್ಪ ಅಂದ್ರೆ ಸೇಂಟ್ ಪೋಯೆಟ್ ಅಂತ ಕರಿತಿದ್ರು. ಸೇಂಟ್ ಪೋಯೆಟ್ ಅಂದ್ರೆ ಒಂಥರ ಸನ್ಯಾಸಿ ಕವಿ ಅಂತ ಕರಿತಿದ್ರು. ಹಿ ಬಿಲೀವ್ಡ್ ಇನ್ ದ ಡಿವೈನ್ ಫೋರ್ಸ್ ಆಫ್ ಮ್ಯಾನ್ಸ್ ಲೈಫ್. ಹೀಸ್ ಪೋಯೆಟ್ರಿ ಈಸ್ ಫುಲ್ ಆಫ್ ಫೆನಲಿಯನ್ ಡ್ರೀಮ್ಸ್. ಹೀಸ್ ಪೋಯೆಟ್ರಿ ಈಸ್ ಮೋರ್ ಫಿಲಾಸಫಿಕಲ್. ಇವರು ಯಾವುದರಲ್ಲಿ ಅಂದ್ರೆ ದೈವಿ ಶಕ್ತಿಯಲ್ಲಿ ಮಾನವನ ಜೀವನಕ್ಕೆ ದೈವಿ ಶಕ್ತಿ ಬಹಳ ಮುಖ್ಯ ಅನ್ನೋದು ಅವರ ನಂಬಿಕೆ ಆಗಿತ್ತು. ಯಾರು S.T. ಕೋಲ್ರಿಡ್ಜ್ ಅವ್ರದ್ದು. ಇವರ ಕವಿತೆಗಳು ಏನಪ್ಪ ಅಂದ್ರೆ ಫೆನಿಲಿಯನ್ ಡ್ರೀಮ್ಸ್ ಅಂಥೇಳಿ ಥೀಮ್ಸನ್ನು ಹೊಂದಿರ್ತಿದ್ವು. ಹೀಸ್ ಪೋಯೆಟ್ರಿ ಈಸ್ ಮೋರ್ ಫಿಲಾಸಫಿಕಲ್. ಇವರ ಕವಿತೆಗಳು ಏನಪ್ಪ ಅಂದ್ರೆ ಫಿಲಾಸಫಿಕಲ್ ಅಂದ್ರೆ ತತ್ವಜ್ಞಾನವನ್ನು ಹೊಂದಿರ್ತಿದ್ವು, ಆಮೇಲೆ ತತ್ವಶಾಸ್ತ್ರವನ್ನು ಹೊಂದಿರ್ತಿದ್ವು. ಹಿ ಯೂಸ್ಡ್ ಸಿಂಪಲ್ ಲ್ಯಾಂಗ್ವೇಜ್ ಇನ್ ಹೀಸ್ ಪೋಯೆಟ್ರಿ. ಇವರು ತಮ್ಮ ಕವಿತೆಗಳಲ್ಲಿ ಸರಳ ಭಾಷೆಯನ್ನು ಯೂಸ್ ಮಾಡ್ತಿದ್ರು. ಹಿಸ್ ಪೋಯೆಟ್ರಿ ಈಸ್ ಮಾರ್ಕ್ಡ್ ವಿತ್ ಮಿಸ್ಟರಿ, ಕ್ಯೂರಿಯಾಸಿಟಿ ಆ್ಯಂಡ್ ವಂಡರ್. ಇವರ ಕವಿತೆಗಳಲ್ಲಿ ಏನಪ್ಪ ಮಿಸ್ಟ್ರಿ ಮತ್ತು ಕ್ಯೂರಿಯಾಸಿಟಿ ಅಂದರೆ ರೋಚಕತೆ ಮತ್ತು ವಂಡರ್ ಅದ್ಭುತ ಇವೆಲ್ಲ ಹೊಂದಿರ್ತಿದ್ವು. ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಅಂದರೆ S.T. ಕೋಲ್ರಿಡ್ಜ್ ಅವರು ಕೆಲವೊಂದು ಕವಿತೆಗಳು ಬರ್ತಾವೆ, ಬಹಳ ಪ್ರಮುಖ ಕವಿತೆಗಳು. ಅವು ಯಾವಪ್ಪ ಅಂದ್ರೆ ಫಸ್ಟ್ ಒನ್ ಲಿರಿಕಲ್ ಬ್ಯಾಲೆಡ್ಸ್. ಇವರು ಲಿರಿಕಲ್ ಬ್ಯಾಲೆಡ್ಸ್ ಅಂಥೇಳಿ ಕವನ ಸಂಕಲನ ಬರೀತಾರೆ. ನೆಕ್ಸ್ಟ್ ದ ರೈಮ್ ಆಫ್ ಏನ್ಸಿಯಂಟ್ ಮರಿನರ್. ದ ರೈಮ್ ಆಫ್ ಏನ್ಸಿಯಂಟ್ ಮರಿನರ್. ಕುಬ್ಲಾ ಖಾನ್. ನೆಕ್ಸ್ಟ್ ಕ್ರಿಸ್ಟಾಬೆಲ್. ಇವು ಇವರ ಪ್ರಮುಖ ಕವಿತೆಗಳು. ಆಫ್ಟರ್ S.T. ಕೋಲ್ರಿಡ್ಜ್ ಹಿಯರ್ ವಿ ಸಾ ಸರ್ ವಾಲ್ಟರ್ ಸ್ಕಾಟ್.
Sir Walter Scott was born on 1771 to and died in 1812. Sir Walter Scott was also the poet and great novelist of older generation of romantic age. Sir Walter Scott ಇವರೇನಪ್ಪ ಅಂದ್ರೆ 1771ರಲ್ಲಿ ಜನಿಸ್ತಾರೆ, 1812ರಲ್ಲಿ ಮರಣ ಹೊಂದ್ತಾರೆ. ಸರ್ ವಾಲ್ಟರ್ ಸ್ಕಾಟ್ ಅವರನ್ನು ನಾವೇನಪ್ಪ ಅಂದ್ರೆ ಪ್ರಮುಖ ಕಾದಂಬರಿಕಾರ ಅಂತ ಕರಿತೀವಿ. ಯಾವುದು? ಓಲ್ಡರ್ ಜನ್ರೇಷನ್ದು. ಈ ಫಸ್ಟ್ ಜನ್ರೇಷನ್, ಮೊದಲನೇ ಜನ್ರೇಷನ್, ರೊಮ್ಯಾಂಟಿಕ್ ಏಜದ ಮೊದಲನೇ ಜನ್ರೇಷನ್ದು ಪ್ರಮುಖ ಕಾದಂಬರಿಕಾರ ಅಂತ ಕರಿತೀವಿ. ಹಿ ವಾಸ್ ಆಲ್ಸೋ ಕಾಲ್ಡ್ ಆ್ಯಸ್ ದ ಫಾದರ್ ಆಫ್ ಹಿಸ್ಟಾರಿಕಲ್ ಪೋಯಟ್ಸ್. ಇವರಿಗೇನಪ್ಪ ಅಂತ ಕರಿತೀವಂದ್ರೆ ಹಿಸ್ಟಾರಿಕಲ್ ಅಂದರೆ ಐತಿಹಾಸಿಕ ಕವಿಗಳ ಪಿತಾಮಹ ಅಂಥೇಳಿ ಸರ್ ವಾಲ್ಟರ್ ಸ್ಕಾಟ್ ಅವ್ರನ್ನ ನಾವು ಕರಿತೀವಿ. ಇನ್ ಹೀಸ್ ಪೋಯಟ್ರಿ ಹೀ ಡೀಲ್ಸ್ ವಿತ್ ಲವ್, ಹೀರೋಯಿಸಮ್, ಅಡ್ವೆಂಚರ್ ಆ್ಯಂಡ್ ಪ್ಯಾಟ್ರಿಯಾಟಿಸಮ್. ಇವರ ಕವನಗಳಲ್ಲಿ ನಾವೇನು ನೋಡ್ತೀವಪ್ಪ ಅಂದ್ರೆ ಪ್ರೀತಿ, ಆಮೇಲೆ ನಾಯಕತ್ವ, ಹಾಗೆ ಸಾಹಸ ಮತ್ತು ದೇಶಭಕ್ತಿ ಇವೆಲ್ಲ ಥೀಮ್ಗಳನ್ನು ನಾವು ನೋಡ್ತೀವಿ. ಹಿ ಈಸ್ ನೋನ್ ಆ್ಯಸ್ ಸ್ಕಾಲರ್ ಪೋಯಟ್. ಇವರಿಗೇನಂತ ಕರಿತಿದ್ದೇವೆ ಅಂದ್ರೆ ಸ್ಕಾಲರ್ ಪೋಯಟ್ ಅಂಥೇಳಿ ಕರಿತಿದ್ರು. ಇವರ ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ಸ್ ಯಾವಪ್ಪ ಅಂದ್ರೆ ಫಸ್ಟ್ ಒನ್ ಲೋಚಿನ್ ವಾರ್ ಆ್ಯಂಡ್ ಸೆಕೆಂಡ್ ಒನ್ ಲೇಡಿ ಆಫ್ ದಿ ಲೇಕ್. ಲೋಚಿನ್ ವಾರ್ ಆ್ಯಂಡ್ ಲೇಡಿ ಆಫ್ ದಿ ಲೇಕ್. After Sir Walter Scott, here we come to know Robert Southey. Robert Southey was a minor poet of Romantic age. He belongs to first generation of Romantic age. In his poetry, he was mainly deals with the themes of love and war. ಇಲ್ಲೇನಪ್ಪ ಅಂದ್ರೆ ಸರ್ ವಾಲ್ಟರ್ ಸ್ಕಾಟ್ ಅವರಾದಮೇಲೆ ನಾವು ನೆಕ್ಸ್ಟ್ ಏನು ರಾಬರ್ಟ್ ಸೌತಿ ಅವ್ರ ಬಗ್ಗೆ ನೋಡ್ತೀವಿ. ಇವರೊಬ್ಬ ಪ್ರಮುಖ ಕವಿ. ರಾಬರ್ಟ್ ಸೌತಿ ವಾಸ್ ಎ ಮೈನರ್ ಪೋಯಟ್ ಆಫ್ ರೊಮ್ಯಾಂಟಿಕ್ ಏಜ್. ರಾಬರ್ಟ್ ಸೌತಿ ಅವರು ರೊಮ್ಯಾಂಟಿಕ್ ಯುಗದ ಒಂದು ಕವಿ. ಇವರು ಫಸ್ಟ್ ಜನ್ರೇಷನ್ ರೊಮ್ಯಾಂಟಿಕ್ ಯುಗದೊಳಗೆ ಫಸ್ಟ್ ಜನ್ರೇಷನ್ ಒಳಗೆ ಬರ್ತಾರೆ. ಇವರ ಕವಿತೆಗಳಲ್ಲಿ ನಾವು ಏನು ನೋಡ್ತೀವಪ್ಪ ಅಂದ್ರೆ ಥೀಮ್ಗಳು ಪ್ರೀತಿ ಮತ್ತು ಯುದ್ಧ, ಇದರ ಬಗ್ಗೆ ಥೀಮ್ಗಳನ್ನು ನೋಡ್ತೀವಿ. ಇವರು ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಹೋಲಿ ಟ್ರೀ, ಆಫ್ಟರ್ ಬ್ಲೆನ್ಹಿಮ್. ಇಲ್ಲೇನಪ್ಪ ಅಂದ್ರೆ ಇವರು ಕೆಲವೊಂದು ವರ್ಕ್ಸ್ ಬರ್ತಾವೆ. ಅವು ಹೋಲಿ ಟ್ರೀ ಆ್ಯಂಡ್ ಆಫ್ಟರ್ ಬ್ಲೆನ್ಹಿಮ್ ಅಂಥೇಳಿ ನಾವು ನೋಡ್ತೀವಿ. ಸೊ ಸ್ಟೂಡೆಂಟ್ಸ್, these are the famous poets of romantic age. In last, we are very proud to say that the poetry during romantic age reached its highest point of development in the hands of Wordsworth and Coleridge. Being unrealistic, their poetry gives a lot of pleasure to the readers. ಇಲ್ಲೇನು ನೋಡ್ತೀವಪ್ಪ ಅಂದ್ರೆ ಲಾಸ್ಟ್ ಏನು ರೊಮ್ಯಾಂಟಿಕ್ ಯುಗದೊಳಗೆ ಕವನ ಅನ್ನೋದು ಒಂದು ಉಚ್ಚ ಸ್ಥಿತಿಯಲ್ಲಿ ಇತ್ತು, ಹಾಗೆ ಬೆಳವಣಿಗೆ ಹೊಂದ್ತಾ ಹೋಯಿತು ಅಂತ ನೋಡ್ತೀವಿ. ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ಇವರಿಂದ ರೊಮ್ಯಾಂಟಿಕ್ ಯುಗದಲ್ಲಿ ಕವನಗಳು ಅಭಿವೃದ್ಧಿಯನ್ನು ಹೊಂದಿದ್ವು, ಡೆವಲಪ್ಮೆಂಟನ್ನು ಹೊಂದಿದ್ವು. ಆಮೇಲೆ ಬೀಯಿಂಗ್ ಅನ್ರಿಯಲಿಸ್ಟಿಕ್, ದೇರ್ ಪೋಯಟ್ರಿ ಗಿವ್ಸ್ ಎ ಲಾಟ್ ಆಫ್ ಪ್ಲೀಸರ್ ಟು ರೀಡರ್ಸ್. ಇಲ್ಲಿ ಏನಪ್ಪ ಅಂದ್ರೆ ಅನ್ರಿಯಲಿಸ್ಟಿಕ್ ಇದ್ರೂ ಕೂಡ ಈ ಕವಿತೆಗಳು ಏನಪ್ಪ ಅಂದ್ರೆ ಓದುಗರಿಗೆ ಸಂತೋಷವನ್ನು ಕೊಡ್ತಿದ್ವು ಅಂಥೇಳಿ ಇಲ್ಲಿ ನಾವು ನೋಡ್ತೀವಿ. ಸೊ ಸ್ಟೂಡೆಂಟ್ಸ್, ಹಿಯರ್ ವಿ knew about, in today's class we knew about romantic poetry. In
romantic poetry. Next class we will continue second generation poetry.